ಕಾಂತಿ. ಇದಕ್ಕೆ ಪರಿಹಾರ ಇದೆ, ಆದರೆ ಕಷ್ಟ ಇದೆ. ಸಂತಾನವನ್ನು ಕರುಣಿಸುವ ನಾಗದೇವ ಮುನಿಸ್ಕೊಂಡಿದ್ದಾನೆ. ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ. ಗಂಡು ಹೆಣ್ಣು ಸೇರೋದಕ್ಕೆ ಆಗ್ತಿಲ್ಲ. ಇದಕ್ಕಿರೋ ಒಂದೇ ಒಂದು ಪರಿಹಾರ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು, ಆಶ್ಲೇಷ ಬಲಿ ಮಾಡಿಸಬೇಕು, ನಾಗ ಪ್ರತಿಷ್ಠೆಯಾಗಬೇಕು. ಬೇರೆ ದಾರಿ ಇಲ್ಲ. ಏನು ಗೊತ್ತಿಲ್ವಾ? ಸತ್ಯ ಹೇಳ್ತೀಯೋ ಇಲ್ವೋ? ಹೀಗೆ ಬಿಟ್ರೆ ನೀನ್ ಹೇಳೋನಲ್ಲ. ಕಂಪ್ಲೇಂಟ್ ಕೊಡ್ತೀನಿ ತಡಿ. ಇನ್ಸ್ಪೆಕ್ಟರ್ ಬಂದು ಒಳಗೆ ಎತ್ತಾಕೊಂಡು ಹೋದ್ರೆ ಆಗ ಗೊತ್ತಾಗುತ್ತೆ ನಿನಗೆ. ಮಂಜಣ್ಣ ಮಂಜಣ್ಣ, ಅಯ್ಯೋ ಮಂಜಣ್ಣ, ನೀನು ಕಾಲಿಡ್ಕೊತೀನಿ ಮಂಜಣ್ಣ. ಪೊಲೀಸಿಗೆ ಮಾತ್ರ ಫೋನ್ ಮಾಡಬೇಡ ಮಂಜಣ್ಣ, ನಿಜ ಹೇಳ್ಬಿಡ್ತೀನಿ ಮಂಜಣ್ಣ. ಮಗಳು ಹಾಗಾದ್ರೆ ಹಿಂಗೆ ಮಾಡು ಅಂತ ಹೇಳಿದವರು ರೇಣುಕಮ್ಮ ಮತ್ತು ಹೇಮಮ್ಮ ಇಬ್ರು ಶಾಲೆಗೆ ಬಂದಿದ್ರು. ನಾಳೆ ಭಾನುವಾರ ಕಾಂತಿ ರವೀಂದ್ರ ಇಬ್ರು ಶಾಲೆಗೆ ಬರ್ತಾರೆ. ಇಬ್ರು ಒಂದೇ ಕೋಣಲಿರೋ ಸಮಯ ನೋಡಿ ಹೊರಗಡೆಯಿಂದ ಲಾಕ್ ಮಾಡಿಬಿಡು. ಅರ್ಚಕರೇ, ನಿಮ್ಮನ್ನೊಂದು ವಿಷಯ ಕೇಳಬೇಕಿತ್ತು, ಕೇಳಲಾ? ಕೇಳಮ್ಮ, ಅದಕ್ಕೇನಂತೆ? ನನ್ಗೆ ಗೊತ್ತಿದ್ರೆ ನಾನು ಹೇಳ್ತೀನಿ. ಏನಿಲ್ಲ, ನಮ್ಮ ಮನೇಲಿ ಯಾಕೆ ಹಾಗೆಲ್ಲ ಆಗ್ತಾ ಇದೆ? ನಾಗದೇವತೆ ಅಂದ್ರೆ ಯಾರಮ್ಮ? ಸಂತಾನ ದೇವತೆ ಅಲ್ವಾ? ಇಲ್ಲಿ ತನಕ ನಿಮ್ಮ ಮನೆಯಲ್ಲಿ ನಾಗರಹಾವು ಕಾಣಿಸ್ಕೊಂಡಿತ್ತ? ಇಲ್ವಲ್ಲ. ಈಗ ಕಾಣಿಸ್ಕೋತಾ ಇದೆ ಅಂದ್ರೆ ಅದಕ್ಕೊಂದು ಕಾರಣ ಇರಲೇಬೇಕಲ್ವಾ? ಮಂಜುನಾಥನಿಗೆ ಮದುವೆ ಮಾಡಿದ್ದಾರೆ. ಅವ್ರ ಕಡೆಯವರು ಅಥವಾ ಅವನ ಹೆಂಡತಿ ಕಡೆಯವರು ಯಾರಿಗೋ ಒಬ್ಬರಿಗೆ ನಾಗದೋಷ ಇದೆ. ಯಾರೋ ಪೂರ್ವಜರು ಸರ್ಪ ಹತ್ಯೆ ಮಾಡಿರಬಹುದು, ಯಾರಿಗ್ ಗೊತ್ತು? ಅದು ಈಗ ತೊಂದರೆ ಕೊಡುತ್ತಾ? ಕೊಟ್ಟೆ ಕೊಡುತ್ತೆ. ಸಂಸಾರ ಬೆಳೆಯೋದಕ್ಕೆ ಬಿಡಲ್ಲ, ಸಂತಾನ ಅಭಿವೃದ್ಧಿ ಆಗಲ್ಲ. ಅದ್ರ ದೋಷ ಇರೋದು ಯಾರಿಗೆ ಗೊತ್ತೇನಮ್ಮ? ಮಂಜುನಾಥನಿಗೆ. ನನ್ನ ಕ್ಷಮಿಸ್ಬಿಡು ಕಾಂತಿ. ಏನೋ ನನಗೆ ಗೊತ್ತಿಲ್ಲದೆ ಇದೆಲ್ಲ ಆಗೋಯ್ತು ಕಾಂತಿ. ಇನ್ಮೇಲೆ ನೋಡಿ, ನಾಳೆ ಮಾತು ಈಗ ಯಾಕೆ ಬಿಡಿ. ನಿಂತ್ಕೋ ಕಾಂತಿ, ಇಬ್ರು ಜೊತೆಲೆ ಮನೆಗೆ ಹೋಗೋಣ ಬಾ. ಬೇಡ, ನಾನು ನಡ್ಕೊಂಡೆ ಹೋಗ್ತೀನಿ. ನೋಡು, ಈ ತರ ಹಠ ಮಾಡ್ಬೇಡ. ಗಂಡ ಹೇಳ್ದೆ ಕೇಳ್ಬೇಕು, ನನ್ ಜೊತೆ ಬಾ. ನೀವ್ ಗಂಡ ಅನ್ನೋದು ನಿಜ ರೀ, ಆದ್ರೆ ನಾನ್ ನಿಮ್ ಹೆಂಡತಿ ಅಲ್ವಲ್ಲ. ಯಾರು ಹೇಳಿದ್ದು ಅಲ್ಲ ಅಂತ? ಈಗ ಸದ್ಯಕ್ಕೆ ಅಜ್ಞಾತವಾಸದಲ್ಲಿ ಇದೆಯಾ ಅಂತ ಅನ್ಕೋ. ಮುಂದೊಂದ್ ದಿನ ಎಲ್ಲ ಸರಿ ಹೋಗುತ್ತೆ ಕಾಂತಿ. ಅಲ್ಲಿವರೆಗೂ ಹೀಗೆ ಕಷ್ಟ ಪಡ್ಬೇಕು ಅಷ್ಟೇ. ಮೊದಲು ಎಲ್ಲ ಸರಿ ಹೋಗ್ಲಿರಿ, ಆಮೇಲೆ ನಿಮ್ ಜೊತೆ ಬರ್ತೀನಿ. ಈಗ ಬೇಡ, ನೀವ್ ಹೊರಡಿ. ನೋಡು, ನೀನ್ ನನ್ನ ಜೊತೆ ಬರ್ಲಿಲ್ಲ ಅಂದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ಈಗ ನಾನ್ ನಿಮ್ ಜೊತೆ ಬಂದ್ರೆ ನಿಮ್ ಮನೆಯವ್ರಿಗೆಲ್ಲ ಬೇಜಾರಾಗುತ್ತೆ. ಯಾರಿಗೆ ಬೇಜಾರಾದ್ರೂ ಪರವಾಗಿಲ್ಲ, ನೀನ್ ನನ್ನ ಜೊತೆ ಬರ್ಬೇಕು ಅಂದ್ರೆ ಬರ್ಬೇಕಷ್ಟೇ. ಐಶು, ನೀನ್ ಹತ್ರ ಸ್ವಲ್ಪ ಮಾತಾಡ್ಬೇಕಮ್ಮ. ಯಾವ ವಿಷಯ? ಅದೇ ಪೂಜೆ ಹೋಮ ವ್ರತ ಅಂತ ಮಾತಾಡಿದ್ರೆ ನಂಗೆ ಅದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಐಶ್ವರ್ಯ, ಅದನ್ನ ಹಾಗೆಲ್ಲ ತಲೆ ಹಾಕ್ಬಾರ್ದಮ್ಮ. ನಿನಗೆ ಬಂದಿರೋ ತೊಂದ್ರೆ ಪರಿಹಾರ ಆಗ್ಬೇಕೋ ಬೇಡವೋ? ಬೇಕಾಗಿಲ್ಲ, ನಾನು ಹೀಗೆ ಇರ್ತೀನಿ. ಬೇಕಾದ್ರೆ ಹಾವಂತ್ರ ಕಚ್ಚಿಸ್ಕೊಂಡು ಸಾಯ್ತೀನಿ. ಆದ್ರೆ ನಿಮ್ ಹೋಮ ಶಾಸ್ತ್ರ ಪೂಜೆಗೆಲ್ಲ ನಾನ್ ಬಲಿಯಾಗಲ್ಲ. ಎಷ್ಟೆಲ್ಲ ಹೇಳ್ಬೇಕು ನಿಮ್ಗೆ ನನ್ಗಿದ್ರಲ್ಲೆಲ್ಲ ಆಸಕ್ತಿ ಇಲ್ಲ ಅಂತ? ಮತ್ತೆ ಮತ್ತೆ ಬಂದು ಪೀಡಿಸ್ತಿರಲ್ಲ. ಅದ್ರ ಬದಲು ಒಂದ್ ಕತ್ತಿನ ತಗೊಂಡು ನನ್ ಕತ್ತಿನ ಕತ್ತರಿಸಿ ಹಾಕ್ಬಿಡಿ. ಐಶ್ವರ್ಯ, ಏನಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ಹೀಗೆ ಮಾತಾಡೋದು.